ಸಾಮಾನ್ಯ ವಿಜ್ಞಾನ ವಿಭಾಗದಲ್ಲಿ 40% ಪ್ರಶ್ನೆಗಳು ಮಾನವನ ದೇಹದ ಮೇಲೆಯೇ ಬರುತ್ತವೆ. ಕೆಪಿಎಸ್ಸಿ, ಎಫ್ಡಿಎ, ಎಸ್ಡಿಎ, ಪಿಡಿಒ ಪರೀಕ್ಷೆಗಳಲ್ಲಿ. ಇಂದಿನ ವಿಡಿಯೋದಲ್ಲಿ ಪದೇ ಪದೇ ರಿಪೀಟ್ ಆಗುವ ಟಾಪ್ 15ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಕಲಿಯಲಿದ್ದೇವೆ. ಕೊನೆಯಲ್ಲಿ 3 ಪ್ರಶ್ನೆಗಳ ಲೈವ್ ಕ್ವಿಜ್ ಕೂಡ ಇರಲಿದೆ. ಕಮೆಂಟ್ ಮಾಡಲು ರೆಡಿಯಾಗಿರಿ. ಭಾಗ 1, ಪ್ರಮುಖ ಅಂಗಗಳು ಮತ್ತು ಗ್ರಂಥಿಗಳು. ಮೊದಲನೆಯ ಅಂಗ ಚರ್ಮ. ಚರ್ಮವು ದೇಹದ ಅತಿದೊಡ್ಡ ಮತ್ತು ಭಾರವಾದ ಅಂಗವಾಗಿದೆ. ಇಂಟಿಗ್ಯುಮೆಂಟರಿ ವ್ಯವಸ್ಥೆಯ ಪ್ರಾಥಮಿಕ ತಡೆಗೋಡೆಯಾಗಿ ಇದು ಆಂತರಿಕ ಅಂಗಗಳನ್ನು ರಕ್ಷಿಸುತ್ತದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಮತ್ತು ಶಾಖ, ಶೀತ ಮತ್ತು ನೋವಿನಂತಹ ಸಂವೇದನೆಗಳನ್ನು ಕೂಡ ಅನುಭವಿಸಲು ನಿಮಗೆ ಅನುವು ಮಾಡಿಕೊಡುವ ನರಗ್ರಾಹಕಗಳನ್ನು ಹೊಂದಿದೆ. ಮುಖ್ಯವಾದ ಪ್ರಶ್ನೆ ಏನೆಂದರೆ, ಚರ್ಮವು ದೇಹದ ಅತಿದೊಡ್ಡ ಮತ್ತು ಭಾರವಾದ ಅಂಗವಾಗಿದೆ. ಯಕೃತ್ತು, ಲಿವರ್. ನಮ್ಮ ದೇಹದ ಅತಿದೊಡ್ಡ ಆಂತರಿಕ ಘನ ಅಂಗವಾಗಿದ್ದು ಇದನ್ನು ದೇಹದ ರಾಸಾಯನಿಕ ಕಾರ್ಖಾನೆ ಎಂದೂ ಕರೆಯುತ್ತಾರೆ. ಇದು ಸುಮಾರು 1.8 kg ತೂಕವಿದ್ದು ರಕ್ತವನ್ನು ಶುದ್ಧೀಕರಿಸುವುದು, ಜೀರ್ಣಕ್ರಿಯೆಗೆ ಅಗತ್ಯವಾದ ಪಿತ್ತರಸವನ್ನು ಉತ್ಪಾದಿಸುವುದು ಮತ್ತು ಶಕ್ತಿಯನ್ನು ಸಂಗ್ರಹಿಸುವುದು ಸೇರಿದಂತೆ 500ಕ್ಕೂ ಹೆಚ್ಚು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಯಕೃತ್ತಿನ ಪ್ರಮುಖ ಕಾರ್ಯಗಳು: ವಿಷಕಾರಿ ಅಂಶಗಳ ನಿರ್ಮೂಲನೆ. ದೇಹದ ರಕ್ತ ಪೂರೈಕೆಯಿಂದ ವಿಷಗಳು ಮತ್ತು ಔಷಧಿಗಳ ಅಂಶಗಳನ್ನು ಫಿಲ್ಟರ್ ಮಾಡಿ ಹೊರಹಾಕುತ್ತದೆ. ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳು. ಕೊಬ್ಬನ್ನು ಒಡೆಯಲು ಸಹಾಯ ಮಾಡುವ ಪಿತ್ತರಸವನ್ನು ಉತ್ಪಾದಿಸುತ್ತದೆ. ಗ್ಲೂಕೋಸ್ ಅನ್ನು ಗ್ಲೈಕೋಜಿನ್ ಆಗಿ ಪರಿವರ್ತಿಸಿ ಶಕ್ತಿಯನ್ನು ಸಂಗ್ರಹಿಸುತ್ತದೆ. ಪ್ರೋಟೀನ್ ಮತ್ತು ಕೊಲೆಸ್ಟ್ರಾಲ್ ಉತ್ಪಾದನೆ. ರಕ್ತ ಹೆಪ್ಪುಗಟ್ಟುವಿಕೆಯನ್ನು ನಿಯಂತ್ರಿಸುವ ಪ್ರೋಟೀನ್ಗಳನ್ನು ಹಾಗೂ ಕೊಲೆಸ್ಟ್ರಾಲ್ ಅನ್ನು ಉತ್ಪಾದಿಸುತ್ತದೆ. ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯು ಮೆದುಳಿನ ತಳದಲ್ಲಿರುವ ಬಟಾಣಿ ಗಾತ್ರದ ಸಣ್ಣ ಅಂತಸ್ರಾವಕ ಗ್ರಂಥಿಯಾಗಿದೆ. ದೇಹದ ಪ್ರಮುಖ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುವ ಮೂಲಕ ಮತ್ತು ಇತರ ಅಂತಸ್ರಾವಕ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸುವ ಮೂಲಕ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಗ್ರಂಥಿಯ ಬಗ್ಗೆ ಹೆಚ್ಚಿನ ವಿವರಗಳು ಇಲ್ಲಿವೆ. ಪ್ರಮುಖ ಲಕ್ಷಣಗಳು ಮತ್ತು ಸ್ಥಳ. ಮಾಸ್ಟರ್ ಗ್ರಂಥಿ. ಇದನ್ನು ಸಾಮಾನ್ಯವಾಗಿ ಮಾಸ್ಟರ್ ಗ್ರಂಥಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ದೇಹದ ಇತರ ಗ್ರಂಥಿಗಳಿಗೆ ಏನು ಮಾಡಬೇಕೆಂದು ಹೇಳುತ್ತದೆ. ಸ್ಥಳ. ಇದು ಮೆದುಳಿನ ತಳಭಾಗದಲ್ಲಿ ಕಣ್ಣುಗಳ ಹಿಂದೆ, ಮೂಗಿನ ಸೇತುವೆಯ ಹಿಂದೆ, ಸೆಲ್ಲಾರ್ ಟಸಿಕಾ ಎಂಬ ಮೂಳೆಯ ಕುಳಿಯಲ್ಲಿ ನೆಲೆಸಿದೆ. ಸಂಪರ್ಕ. ಇದು ಮೆದುಳಿನ ಹೈಪೋಥಾಲಮಸ್ನ ಕೆಳಭಾಗಕ್ಕೆ ಸಂಪರ್ಕವನ್ನು ಹೊಂದಿದೆ. ಹೈಪೋಥಾಲಮಸ್. ಹೈಪೋಥಾಲಮಸ್ ಎನ್ನುವುದು ಮೆದುಳಿನ ತಳಭಾಗದಲ್ಲಿರುವ ಬಾದಾಮಿ ಗಾತ್ರದ ಸಣ್ಣ ರಚನೆಯಾಗಿದೆ. ಇದು ದೇಹದ ಆಂತರಿಕ ಸಮತೋಲನವನ್ನು ಕಾಪಾಡಲು, ನರಮಂಡಲ ಮತ್ತು ಅಂತಸ್ರಾವಕ ವ್ಯವಸ್ಥೆಯನ್ನು ಸಂಪರ್ಕಿಸಲು ಹಾಗೂ ಹಸಿವು, ಬಾಯಾರಿಕೆ, ನಿದ್ರೆ ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಪ್ರಮುಖ ಕೇಂದ್ರವಾಗಿದೆ. ಹೈಪೋಥಾಲಮಸ್ನ ಪ್ರಮುಖ ಕಾರ್ಯಗಳು: ದೇಹದ ಉಷ್ಣತೆ ನಿಯಂತ್ರಣ. ದೇಹದ ಉಷ್ಣತೆಯು ಹೆಚ್ಚಾದಾಗ ಅಥವಾ ಕಡಿಮೆಯಾದಾಗ ಸರಿಪಡಿಸುತ್ತದೆ. ಹಾರ್ಮೋನುಗಳ ಬಿಡುಗಡೆ. ಮಾಸ್ಟರ್ ಗ್ರಂಥಿಯಾದ ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸಲು ಹಾರ್ಮೋನುಗಳನ್ನು ಸ್ರವಿಸುತ್ತದೆ. ಹಸಿವು ಮತ್ತು ಬಾಯಾರಿಕೆ. ನಮಗೆ ಯಾವಾಗ ತಿನ್ನಬೇಕು ಅಥವಾ ಕುಡಿಯಬೇಕು ಎಂಬ ಸಂಕೇತಗಳನ್ನು ನೀಡುತ್ತದೆ. ನಿದ್ರೆಯ ಚಕ್ರ. ನಿದ್ರೆ ಮತ್ತು ಎಚ್ಚರದ ಚಕ್ರಗಳನ್ನು ನಿಯಂತ್ರಿಸುತ್ತದೆ. ಭಾವನೆಗಳು ಮತ್ತು ಲೈಂಗಿಕ ಪ್ರಚೋದನೆ. ಲೈಂಗಿಕ ಆಸಕ್ತಿ ಮತ್ತು ಭಾವನೆಗಳ ಅಭಿವ್ಯಕ್ತಿಗೆ ಕಾರಣವಾಗುತ್ತದೆ. ಮಾನವ ದೇಹದ ಸಾಮಾನ್ಯ ಉಷ್ಣಾಂಶ ನಾರ್ಮಲ್ ಟೆಂಪರೇಚರ್. ಆರೋಗ್ಯವಂತ ವಯಸ್ಕರ ಸಾಮಾನ್ಯ ದೇಹದ ಉಷ್ಣತೆಯು ಮೌಖಿಕವಾಗಿ ಅಳೆಯುವಾಗ 36.1 ಡಿಗ್ರಿ ಸೆಲ್ಸಿಯಸ್ನಿಂದ 37.2 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತದೆ. ಸಾಂಪ್ರದಾಯಿಕ ಸರಾಸರಿ ಮೌಲ್ಯವು 37.7 ಡಿಗ್ರಿ ಸೆಲ್ಸಿಯಸ್ ಆಗಿದ್ದರೂ ಇದು ವೈಯಕ್ತಿಕ ವಯಸ್ಸು, ಚಟುವಟಿಕೆ ಮತ್ತು ದಿನದ ಸಮಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ಭಾಗ 2, ರಕ್ತ ಪರಿಚಲನೆ. ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಎನ್ನುವುದು ಕೆಂಪು ರಕ್ತ ಕಣಗಳಲ್ಲಿ ಇರುವ ಕಬ್ಬಿನಾಂಶಭರಿತ ಪ್ರೋಟೀನ್. ಇದು ಶ್ವಾಸಕೋಶದಿಂದ ದೇಹದ ಇತರ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಮತ್ತು ಅಂಗಾಂಶಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಮರಳಿ ಶ್ವಾಸಕೋಶಕ್ಕೆ ತರಲು ಅತ್ಯಗತ್ಯವಾಗಿದೆ. ಬಿಳಿ ರಕ್ತ ಕಣಗಳು WBC.
ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು ದೇಹದ ರೋಗನಿರೋಧಕ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದ್ದು, ಸೋಂಕುಗಳು ಮತ್ತು ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಇವು ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಸಾಮಾನ್ಯ ಶ್ರೇಣಿ: ಆರೋಗ್ಯವಂತ ವಯಸ್ಕರಲ್ಲಿ ಪ್ರತಿ ಮೈಕ್ರೋಲೀಟರ್ ರಕ್ತಕ್ಕೆ 4000 ದಿಂದ 11,000 WBCಗಳ ನಡುವೆ ಇರುತ್ತದೆ. ಸೋಂಕುಗಳ ವಿರುದ್ಧ ಹೋರಾಟ: ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಇತರ ಸೂಕ್ಷ್ಮಜೀವಿಗಳು ದೇಹವನ್ನು ಪ್ರವೇಶಿಸಿದಾಗ ಇವು ಆಕ್ರಮಣ ಮಾಡಿ ನಾಶಪಡಿಸುತ್ತವೆ. ಹೃದಯ ಹಾರ್ಟ್: ಮಾನವನ ದೇಹದಲ್ಲಿ ಹೃದಯವು ಅತ್ಯಂತ ಪ್ರಮುಖವಾದ ಸ್ನಾಯುವಿನ ಅಂಗವಾಗಿದ್ದು, ಇದು ರಕ್ತನಾಳಗಳ ಮೂಲಕ ದೇಹಾದ್ಯಂತ ರಕ್ತವನ್ನು ಪಂಪ್ ಮಾಡುತ್ತದೆ. ಇದು ಜೀವಕೋಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ನಂತಹ ತ್ಯಾಜ್ಯವನ್ನು ಹೊರಹಾಕಲು ಸಹಾಯವನ್ನು ಮಾಡುತ್ತದೆ. ಕೆಲಸ ಮಾಡುವ ವಿಧಾನ: ರಕ್ತ ಪಂಪ್ ಮಾಡುವುದು. ಪ್ರತಿದಿನ ಹೃದಯವು ಸುಮಾರು 1,00,000 ಬಾರಿ ಬಡಿಯುತ್ತದೆ ಮತ್ತು ಸುಮಾರು 5 ಲೀಟರ್ ರಕ್ತವನ್ನು ದೇಹದ ಸುತ್ತಲೂ ನಿರಂತರವಾಗಿ ಪಂಪ್ ಮಾಡುತ್ತದೆ. ಲಯಬದ್ಧತೆ: ಹೃದಯದ ವಿದ್ಯುತ್ ವ್ಯವಸ್ಥೆಯು ಬಡಿತದ ವೇಗ ಮತ್ತು ಲಯವನ್ನು ನಿಯಂತ್ರಿಸುತ್ತದೆ. ಮೂಳೆಗಳು ಬೋನ್ಸ್: ನಮ್ಮ ಮೂಳೆಗಳು ಒಬ್ಬ ವಯಸ್ಕ ಮನುಷ್ಯನ ದೇಹದಲ್ಲಿ ಒಟ್ಟು 206 ಮೂಳೆಗಳು ಇರುತ್ತವೆ. ಇದರಲ್ಲಿ ನಮ್ಮ ದೇಹದ ಅತಿದೊಡ್ಡ ಮತ್ತು ಬಲವಾದ ಮೂಳೆ ನಮ್ಮ ತೊಡೆಯಲ್ಲಿರುತ್ತೆ. ಅದರ ಹೆಸರು ಫೀಮರ್. ಹಾಗೆ ದೇಹದ ಅತಿ ಸಣ್ಣ ಮೂಳೆ ನಮ್ಮ ಕಿವಿಯ ಒಳಗಿರುತ್ತೆ. ಅದನ್ನ ಸ್ಟೆಫಿಸ್ ಅಂತ ಕರೆಯುತ್ತಾರೆ. ಇಲ್ಲಿಯವರೆಗೆ ವಿಡಿಯೋವನ್ನು ಗಮನವಿಟ್ಟು ನೋಡಿದ್ದೀರಾ ಅಲ್ವಾ? ಹಾಗಾದರೆ ಈಗ ನಿಮಗೊಂದು ಸಣ್ಣ ಚಾಲೆಂಜ್. ನಿಮ್ಮ ಸ್ಕ್ರೀನ್ ಮೇಲೆ 3 ಪ್ರಶ್ನೆಗಳು ಬರ್ತಿವೆ. ಪ್ರತಿಯೊಂದಕ್ಕೂ 4 ಆಪ್ಷನ್ಗಳು ಇರುತ್ತವೆ. ಉತ್ತರ ಏನು ಅಂತ ಯೋಚಿಸಿ ತಕ್ಷಣ 1, 2, 3 ಅಂತ ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಪ್ರಶ್ನೆ 1: ಮಾನವನ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ತೊಡೆಯ ಮೂಳೆ, ಬಿ ಹಲ್ಲಿನ ಎನಾಮೆಲ್, ಸಿ ಕಿವಿಯ ಮೂಳೆ, ಡಿ ದವಡೆ ಮೂಳೆ. ಪ್ರಶ್ನೆ 2: ರಕ್ತವನ್ನು ಶುದ್ಧೀಕರಿಸುವ ನಮ್ಮ ದೇಹದ ಮುಖ್ಯ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಶ್ವಾಸಕೋಶ, ಸಿ ಮೂತ್ರಪಿಂಡ, ಡಿ ಯಕೃತ್ತು. ಪ್ರಶ್ನೆ 3: ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಧುಮೇಹ, ಬಿ ಇರುಳು ಕುರುಡುತನ, ಸಿ ರಕ್ತಹೀನತೆ, ಡಿ ಗಳಗಂಡ. ಸರಿಯಾದ ಉತ್ತರ ನೀಡಿದವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಅನೌನ್ಸ್ ಮಾಡಲಾಗುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ಟಡಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್.